ರಂಗ, ಅಮ್ಮನ ಫೋಟೋ ಏನಾರ ಇವ್ರ ಕೈಗೆ ಸಿಕ್ಬಿಟ್ರೆ, ಇವಳೇ ನಮ್ಮಮ್ಮ ಅಂತ ಅವರಿಗೂ ಗೊತ್ತಾಗ್ಬಿಟ್ರೆ, ಇದನ್ನು ಇವರು ಅಭಯಪ್ಪನ ಹತ್ರ ಹೇಳ್ತಾರೆ. ಆವಾಗ ಅಮ್ಮನ ಜೀವನ ಹಾಳಾಗುತ್ತೆ. ಬೇಡವೋ ರಂಗ. ಇವತ್ತಿ ಲೈನ್ಸ್ನ ಭಾಷಣದಲ್ಲಿ ಯೂಸ್ ಮಾಡ್ತೀವಿ. ಜಗತ್ತಿನ ಸುಖಗಳಿಗೆಲ್ಲ ಉದ್ಯೋಗನೇ ಮೂಲ. ಪ್ರತಿಯೊಬ್ಬನೂ ಕೆಲಸ ಮಾಡಬೇಕು. ಜಗತ್ತಿನ ಒಳ್ಳೆಯದೆಲ್ಲ ಮನುಷ್ಯನ ವ್ಯಕ್ತಿತ್ವದಲ್ಲಿದೆ. ಮುಂದೊತ್ಕೊಂಡು ಹೋದ್ರೆ ಯಶಸ್ಸು ನಮ್ಮದು. ವೈಶು, ಯಾರ ಚಿತ್ರ ಇದು? ಅದು ಅಮ್ಮ. ಯಾವಮ್ಮ? ಚಾಮುಂಡಮ್ಮ ಹಿಂಗಿರಲ್ಲ ಅಲ್ವಾ? ಅದು ನಮ್ಮಮ್ಮ ಇದ್ರೆ ಈ ಥರನೇ ಇರ್ತಾಳೆ ಅಂದ್ಕೊಂಡು ನಾನು ಬರೀತಿದ್ದೆ. ನಾನು ಹಿಂಗೆ ಹೇಳಿದ್ದೀನಿ ತಾನು ವೈಶು. ಕೃತಜ್ಞತೆ ಇಲ್ದಿರೋ ಜನಗಳವರು. ಅವ್ರನ್ನ ನೆನ್ಸ್ಕೊಂಡ್ರೆ ಪಾಪ ಸುತ್ಕೊಳತ್ತೆ. ಅಂಥದ್ರಲ್ಲಿ ಚಿತ್ರ ಯಾಕೆ ಬರೀತಿದ್ಯಾ? ನಿಯತ್ತಿಲ್ದೇ ಇರೋ ಜನ ಸಾಕೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಮಕ್ಕಳನ್ನ ಯಾಕೆ ಇರಬೇಕು? ನಿನ್ನ ಅನಾಥೆ ಮಾಡಿ ತನ್ಸು ಖಾತ ನೋಡ್ಕೋತೀಯಳಲ್ಲ, ನಿಮ್ಮಮ್ಮ ರಾಕ್ಷಸಿ. ಇಲ್ಲ, ನಮ್ಮಮ್ಮ ರಾಕ್ಷಸಿ ಅಲ್ಲ, ಅವಳು ತುಂಬಾ ಒಳ್ಳೆಯವಳು. ನನ್ಕಿಂತ ಒಳ್ಳೆಯವಳು, ದೇವ್ರಂತವಳು. ನನ್ಕಿಂತ ಕಷ್ಟಪಡ್ತಾ ಇದ್ದಾಳೆ. ಅಂದ್ರೆ ನಿಮ್ಮಮ್ಮನ ಬಗ್ಗೆ ನಿನಗೆ ಡೀಟೇಲ್ಸ್ ಗೊತ್ತಾ? ನೀನೇ ಕೇಳ್ತಿರೋದು ವೈಶು. ನಿಮ್ಮಮ್ಮನ ಬಗ್ಗೆ ಎಲ್ಲ ಗೊತ್ತಿದ್ದು ನೀನು ಯಾಕೆ ಅನಾಥ ಅಂತ ಹೇಳ್ಕೊಳ್ತಿದ್ದೆ? ನೀನು ನಿಮ್ಮಮ್ಮ ಯಾಕೆ ದೂರ ದೂರ ಇದ್ದೀರಾ? ನಿಜ ಹೇಳು, ಯಾರು ನಿಮ್ಮಮ್ಮ? ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮಮ್ಮ ಒಳ್ಳೆಯವಳು ಕಷ್ಟಪಡ್ತಾಳೆ ಅಂತ ಹೆಂಗೆ ಹೇಳಿದೆ? ಅದು ಪಿಕ್ಚರಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ವಾ, ಮಕ್ಕಳು ದೂರ ಇದ್ರೆ ಅಮ್ಮ ಅಳ್ತಾರೆ ಅಂತ. ಅದಕ್ಕೆ ನಮ್ಮಮ್ಮನೂ ಅಳ್ತಾ ಇದ್ದಾರೆ ಅಂದ್ಕೊಂಡೆ. ಸುಳ್ಳು ಹೇಳ್ತಾ ಇದೀಯ ನೀನು. ಅಪೋಸಿಟ್ ಪಾರ್ಟಿ ಅವ್ರು ಏನಾರು ನನ್ನ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಕೆ ಇವಳನ್ನು ಕಳಿಸಿದ್ರ? ಇಲ್ಲ, ನನಗೇನೂ ಗೊತ್ತಿಲ್ಲ. ರಂಗದ ಮೇಲಾಣೆ. ಹಂಗಿದ್ಮೇಲೆ ನಿಮ್ಮಮ್ಮ ಎಲ್ಲಿ? ಅವ್ರ ಬಗ್ಗೆ ನಿನಗೆ ಹೆಂಗೆ ಗೊತ್ತು? ನಾನು ಆಶ್ರಮದಲ್ಲಿದ್ದಾಗ ಯಾರೋ ಬಂದು ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವರಿಗೆ ನೀನು ಬತ್ತಿರೋದು ಗೊತ್ತಿಲ್ಲ ಅಂದಿದ್ರು. ಯಾರದನ್ನೆಲ್ಲ ಹೇಳಿದ್ದು? ಯಾರವರು ಗೊತ್ತಾ ನಿನಗೆ? ಗೊತ್ತಿಲ್ಲ. ಅವ್ರು ಒಂದೇ ಒಂದ್ಸಲಿ ಬಂದು ಈಗ ಹೇಳ್ಬಿಟ್ಟೋದ್ರು. ಆಮೇಲಿಂದ ನಾನು ಅವ್ರ ಮುಖನೇ ನೋಡಲಿಲ್ಲ. ಅದಕ್ಕೆ ಅಪ್ಪ ಅಮ್ಮ ಎಲ್ಲೋ ಇದ್ದಾರೆ, ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂದ್ಕೊಂಡೆ ನಾನು ಕಾಯ್ತಾ ಇದ್ದೀನಿ. ಐ ಆಮ್ ಸಾರಿ ಪುಟ್ಟ. ವಿಷಯ ಗೊತ್ತಿಲ್ಲದೆ ಏನೇನೋ ಬೈದ್ಬಿಟ್ಟೆ. ಬೇಜಾರು ಮಾಡ್ಕೊಬಿಟ್ಟು. ನಿಮ್ಮ ಅಪ್ಪ ಅಮ್ಮ ಎಲ್ಲೇ ಇದ್ರು ನಾನು ಹುಡುಕಿಸ್ಕೊಡ್ತೀನಿ. ಐ ಪ್ರಾಮಿಸ್ ಯು. ಸರಿನಾ?